ಕುಡಿ. ಕಾವೇರಿ ಕೊಟ್ಟಿದ್ದಲ್ವಾ? ಕುಡಿತೀನಿ. ಕುಡಿ. ನಿಧಾನ. ಇಷ್ಟು ಸಾಕಲ್ವಾ? ಅಯ್ಯೋ ದೇವ್ರೆ, ಯಾಕೋ ಇವತ್ತು ಕುಡಿಯೋಕ್ಕೆ ಆಗ್ತಿಲ್ಲ ಇದು. ಸರಿ, ಈಗ ಹಾಲು ನನ್ಗೆ ಕುಡಿದ್ಯಾ? ಹಾಲು ಬೇಡ, ಹೊಟ್ಟೆ ತುಂಬೋಯ್ತು. ಈಗ ತಾನೇ ಕುಡ್ದಿದ್ದು. ಆಯ್ತಪ್ಪ. ಏನು ಕಂದ, ನಿದ್ದೆ ಬರ್ತಿದ್ಯಾ? ಏನೋ ತಲೆ ಎಲ್ಲ ತಿರುಗ್ತಾ ಇದೆ. ಬಾ, ಸ್ವಲ್ಪ ಹೊತ್ತು ಮಲಗುವಿ ಅಂತೆ. ವೈದಿಕ, ಏನ್ ಮಾಡ್ದೆ? ಹೇಳ್ತೀನಿ. ಸ್ವಲ್ಪ ಹೊತ್ತಿನಲ್ಲಿ ಒಂದು ವಾಯ್ಸ್ ಬರುತ್ತೆ, ಅವಾಗ ನಾವು ಒಳಗಡೆ ಹೋಗೋಣ. ಮಲ್ಕೋ ಕಂದ, ಸ್ವಲ್ಪ ಹೊತ್ತು ಮಲ್ಕೋ. ಮಲ್ಕೋ, ನೀನ್ ಕೂಡ ಮಲ್ಕೋ. ಮಲ್ಕೋ ಅಮ್ಮ. ಈ ಕಡೆ ತಿರುಗೋ. ಸರಿಯಾಗಿ ಮಲ್ಕೋ. ಮಲ್ಕೋ ಕಂದ. ಅಮ್ಮ, ಬಂದ್ಯಾ ಲಕ್ಷ್ಮಿ? ನಿಮ್ ಜೊತೆ ಇರೋದಕ್ಕೆ ಅವ್ರು ಹೇಳಿ ಕಳ್ಸಿದಾರಮ್ಮ. ನನ್ನ ಶಿವ ಯಾವಾಗ ಹುಷಾರಾಗ್ತಾನೋ. ಕಲ್ಯಾಣಿ ಈ ಮನೆಗೆ ಯಾವಾಗ ಬರ್ತಾಳೋ ಗೊತ್ತಿಲ್ಲ. ಕಲ್ಯಾಣಿ ಬರೋವರೆಗೂ ನನ್ನ ಮಗ ಸರಿ ಹೋಗೋ ತರ ಕಾಣಿಸ್ತಿಲ್ಲ. ಕಲ್ಯಾಣಿ ಸಿಗೋ ಹಾಗೆ ಮಾಡು ದೇವ್ರೆ. ಶಿವ, 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 ಶಿವದೇವ. ನಡಿ ನಡಿ ನಡಿ. ಶಿವ, ಶಿವ, ಶಿವಯ್ಯೋ, ಶಿವಣ್ಣ, ಕಂದ, ಶಿವ. ಏನ್ ಬಿರ್ಸಿದ್ಯಾ ನೀನು? ಸಾಯಿಸೋ ಅಷ್ಟು ವಿಷ ಹಾಕ್ಲಿಲ್ಲ, ಸತ್ತಂಗ್ ಬಿತ್ತಿರೋ ಹಾಕಷ್ಟೇ ವಿಷ ಹಾಕಿದ್ದೀನಿ. ಅಣ್ಣ ಅಣ್ಣ, ಏನಾಯ್ತು ಅಣ್ಣ? ಅಣ್ಣ, ಶಿವದೇವ, ಶಿವದೇವಣ್ಣ, ಅಣ್ಣ, ಶಿವ, ಶಿವದೇವ. ಅಣ್ಣ, ಏನಾಯ್ತು? ಶಿವ, ಏನಾಯ್ತಪ್ಪ?
ಕಲ್ಯಾಣಿ ಮನೆಗೆ ಬರ್ಬೇಕು. ಆ ಸಂತೋಷ ನನ್ನ ಮಗ ಶಿವದೇವ ಅನುಭವಿಸ್ಬೇಕು. ಅತ್ತೆ, ನಾನು ಈ ಥರ ಹೇಳ್ತಾ ಇದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ. ಭಾವನವ್ರ ಪರಿಸ್ಥಿತಿ ಯಾವಾಗ ಹೇಗಿರುತ್ತೋ ಯಾರಿಗೂ ಹೇಳಕ್ಕೆ ಆಗಲ್ಲ. ನಾವು ಕೊಡ್ತಾ ಇರೋ ಔಷಧಿಗಳು ಸಾಲ್ದು ಅನ್ನೋ ಹಾಗೆ ಈ ಸಮಯದಲ್ಲೂ ಕಾವೇರಿ ಕೊಟ್ಟಿರೋ ಔಷಧಿನ ಕೊಡ್ಬೇಕಾ? ಆ ಔಷಧಿಯಿಂದನೇ ಹೀಗಾಗಿರ್ಬೋದು. ಅಂಥವ್ರನ್ನೆಲ್ಲ ನಾವು ನಿಜವಾಗ್ಲೂ ಪ್ರೋತ್ಸಾಹ ಮಾಡಬಾರ್ದು ಅತ್ತೆ. ಅವಶ್ಯಕತೆಗೋಸ್ಕರ ನಾಟಕ ಮಾಡೋ ಮನುಷ್ಯರು ಅವರು. ಬಿಟ್ಬಿಡಿ ಅವ್ರನ್ನೆಲ್ಲ. ಹೌದು ದೊಡ್ಡಮ್ಮ, ಆ ಥರ ಔಷಧಿನ ಕುಡಿಬಾರ್ದು. ನೀವೇನೋ ಕುಡಿಸ್ಬಿಟ್ರಿ, ಇವಾಗ ನೋಡಿ ಅಣ್ಣನ್ಗೆ ಏನಾಯ್ತು ಅಂತ. ಶಿವ ಶಿವ ಶಿವದೇವ, ಅಯ್ಯೋ ಶಿವ ಶಿವ, ಏನಿದು? ಏನಾಗ್ತಿದೆ ಅಗ್ನಿದೇವ? ಡಾಕ್ಟರ್ ಫೋನ್ ಮಾಡಿದ್ಯಾ? ಮತ್ತೆ ಮಾಡ್ತೀನಿ ದೊಡ್ಡಮ್ಮ. ಅಗ್ನಿದೇವ, ಅಗ್ನಿದೇವ, ಶಿವದೇವನ್ ಮೈ ಮೇಲೆಲ್ಲ ಗುಳ್ಳೆಗಳು ಬರ್ತಿದೆ. ತಕ್ಷಣ ಡಾಕ್ಟರ್ ಬರೋದಕ್ಕೆ ಹೇಳು. ಬರ್ತಿದ್ದಾರೆ ದೊಡ್ಡಮ್ಮ, ಭಯ ಪಡ್ಕೋಬೇಡಿ. ಯಾವುದೋ ಒಂದು ಬೇರನ್ನ ಔಷಧಿ ಅಂತ ತಂದ್ಕೊಟ್ರು. ಆ ಔಷಧಿಯಿಂದ ಈ ಥರ ಎಲ್ಲ ಆಗೋಗಿದೆ. ಹೇಗಾಗಿದ್ದಾರೆ ನೋಡಿ ಇವಾಗ. ಅಗ್ನಿದೇವ, ಪೃಥ್ವಿಗ್ ಫೋನ್ ಮಾಡು. ತಕ್ಷಣ ಕಾವೇರಿನ ಕರ್ಕೊಂಡ್ ಬಾ ಅಂತ ಹೇಳು. ಕಾಲ್ ಮಾಡಿದೆ ದೊಡ್ಡಮ್ಮ, ಕಾಲ್ ಕನೆಕ್ಟ್ ಆಗ್ತಿಲ್ಲ. ಅಯ್ಯೋ, ಫೋನ್ ಸ್ವಿಚ್ ಆಫ್ ಬರ್ತಿದ್ಯಲ್ಲ. ಶಿವ, ನಾನು ಫೋನ್ ಮಾಡಲಿಲ್ಲ, ಸುಮ್ಮನೆ ಹೇಳಿದೆ. ನಮಸ್ಕಾರ. ನಮಸ್ಕಾರ ಸರ್. ನೀವು ನಮ್ಮ ಅಂಗಡಿಗೆ ಬಂದಿರೋದು ನಮಗೆ ಭಾಳ ಸಂತೋಷ ಆಯಿತು. ಏನು ಬೇಕಿತ್ತು? ಒಂದು ಇನ್ಫಾರ್ಮೇಷನ್ ಬೇಕಿತ್ತು ಸರ್. ನಿಮ್ಮ ಹತ್ರ ರಾಜವಂಶಕ್ಕೆ ಸಂಬಂಧಪಟ್ಟಿರೋ ಒಂದು ಆಭರಣ ಇತ್ತಲ್ವಾ? ಅದೀಗ ನನ್ನ ಹತ್ರ ಇಲ್ಲ ಸರ್. ಅದು ನಮ್ಗೆ ಗೊತ್ತು, ಅದು ನಮ್ಮ ಹತ್ರ ಇದೆ. ಆ ಆಭರಣ ಹರಿ ರಾಜವಂಶಕ್ಕೆ ಸೇರಿದ್ದು. ಇಷ್ಟೇ ಸರ್ ನಡೆದಿದ್ದು. ಈಗ ಆ ಸರನ ನಿಮ್ಮ ಹತ್ರ ಅಡ ಇಟ್ಟಿದ್ಯಾರಂತ ಗೊತ್ತಾದರೆ ಅದನ್ನು ಆಧಾರವಾಗಿ ಇಟ್ಕೊಂಡು ಹರಿ ರಾಜವಂಶಕ್ಕೆ ಸೇರಿದ ಕಲ್ಯಾಣಿನ ಈಸಿಯಾಗಿ ಕಂಡು ಹಿಡಿಬೋದು. ನಾವು ಹುಡುಕ್ತಿರೋ ಕಲ್ಯಾಣಿ ಸಿಕ್ಬಿಟ್ರೆ ನಿಮಗೆ ಬಹುಮಾನವಾಗಿ ಅತ್ಯಂತ ಬೆಲೆ ಬಾಳೋ ವಸ್ತುನೇ ಕೊಡಿಸ್ತೀನಿ ಸರ್. ನನಗೆ ಯಾವುದೇ ಬೆಲೆ ಬಾಳೋ ವಸ್ತು ಬೇಡ ಸರ್. ನೀವು ಹೇಳಿದ್ನೆಲ್ಲ ಕೇಳಿದ ಮೇಲೂ ಕೂಡ ನಾನು ಏನಾದರೂ ಆಸೆ ಪಟ್ಟರೆ ಅದು ಮನುಷ್ಯತ್ವ ಅನ್ಸ್ಕೊಳ್ಳಲ್ಲ ಸರ್. ಅವನು ಯಾರು ಅಂತ ನಂಗೆ ಅಷ್ಟೆಲ್ಲ ಐಡಿಯಾ ಇಲ್ಲ ಸರ್. ಆದರೆ CCTV ಫುಟೇಜ್ ನೋಡಿದ್ರೆ ಅವನ ಬಗ್ಗೆ ಏನಾದರೂ ತಿಳ್ಕೋಬಹುದು. ತುಂಬ ಥ್ಯಾಂಕ್ಸ್ ಸರ್. ಒಂದ್ಸಲ ಆ CCTV ಫುಟೇಜ್ ಚೆಕ್ ಮಾಡ್ಬೋದಾ? ಹಾಂ, ಸರಿ ಸರ್. ಸರ್, ನನಗೆ ಆ ಸರ ಕೊಟ್ಟಿರೋದು ಇವನೇ ಸರ್.
ವಕೀಲ್ ಸಾಹೇಬ್ರೆ, ಇವ್ರು ನನಗ್ ಚೆನ್ನಾಗ್ ಗೊತ್ತು. ಏನ್ ಹೇಳ್ತಾ ಇದೆಯಾ ಕಾವೇರಿ? ಒಂದ್ಸಲ ಸರಿಯಾಗಿ ನೋಡಿ ಹೇಳು. ಅಯ್ಯೋ ವಕೀಲ್ ಸಾಹೇಬ್ರೆ, ಅವ್ರ ಹೆಸರು ರಾಮಣ್ಣ ಅಂತ. ನಮ್ ಬಾವನ್ ಭೇಟಿ ಆಗಕ್ಕೆ ಆಗಾಗ ಬರ್ತಿರ್ತಾನೆ. ಕಲ್ಯಾಣಿಗೆ ಸಂಬಂಧಪಟ್ಟಿರೋ ಚೈನು ಇವನಕ್ ಹೇಗ್ ಸಿಕ್ತು? ತುಂಬ ಥ್ಯಾಂಕ್ಸ್ ಸರ್. ನಮ್ಮ ಕಲ್ಯಾಣಿ ಬಗ್ಗೆ ತಿಳ್ಕೊಳ್ಳೋಕ್ಕೆ ಎಲ್ಲ ಮಾರ್ಗಗಳನ್ನೂ ಟ್ರೈ ಮಾಡಿದ್ವಿ. ಕೊನೆಗೂ ನಮ್ಮ ಕಲ್ಯಾಣಿ ನಿಮ್ಮ ಮುಖಾಂತರ ಸಿಗಬೇಕು ಅಂತಿತ್ತು ಅನ್ಸುತ್ತೆ. ಸಂತೋಷ ಸರ್. ಈ ವಿಷಯದಲ್ಲಿ ನಿಮ್ಗೆ ಏನು ಸಹಾಯ ಬೇಕೋ ನನ್ನ ಹತ್ರ ಕೇಳಿ ಸರ್. ನಾನು ಯಾವಾಗಲೂ ಜೊತೆ ಇರ್ತೀನಿ. ಆಗಲಿ ಸರ್. ಕಾವೇರಿ ಅವ್ರು ನಮ್ಮ ಕೈಗೆ ಸಿಕ್ಕಿದ್ರೆ ಆಲ್ಮೋಸ್ಟ್ ಕಲ್ಯಾಣಿ ಸಿಕ್ಕ ಹಾಗೇನೆ. ಪರವಾಗಿಲ್ಲ ವಕೀಲ್ ಸಾಹೇಬ್ರೆ, ಕಲ್ಯಾಣಿ ಸಿಕ್ಕಿದ್ರೆ ಮೊದಲು ಖುಷಿ ಪಡೋದು ನಾನೇ. ಪೃಥ್ವಿ ಒಂದ್ ವೇಳೆ ಕಲ್ಯಾಣಿನ ಕಂಡಿಡಿದ್ ಬಿಟ್ರೆ ಏನ್ ಮಾಡೋದು? ಇಲ್ಲ, ಹಾಗಾಗ್ಬಾರ್ದು. ಈ ವಿಷಯನ ಈಗ್ಲೇ ಮಮ್ಮಿಗೆ ಹೇಳ್ಬೇಕು. ಸರಿ, ಬನ್ನಿ ಹೋಗೋಣ. ಹಾ, ಹೋಗೋಣ. ನಮಸ್ಕಾರ ಸರ್. ಸರಿ, ಬರ್ತೀವಿ. ಅಮ್ಮವ್ರೆ, ಶಿವದೇವ್ ಅವರು ಇಂಜೆಕ್ಷನ್ಗೆ ಸ್ಪಂದಿಸ್ತಿಲ್ಲ. ದಿನದಿಂದ ದಿನಕ್ಕೆ ಬಾಡಿಲಿ ಚೇಂಜಸ್ ಕಾಣಿಸ್ತಿದೆ. ಈಗ ಇಂಗ್ಲಿಷ್ ಮೆಡಿಸಿನಿಂದ ತುಂಬಾ ದಿನ ಬದುಕ್ಸೋಕ್ಕಾಗಲ್ಲ. ಡಾಕ್ಟರ್, ಡಾಕ್ಟರ್, ಏನ್ ಹೇಳ್ತಿದ್ದೀರಾ ನೀವು? ನನ್ನ ಶಿವದೇವನ್ಗೆ ಏನೂ ಆಗಲ್ಲ. ನನ್ನ ಶಿವದೇವನ್ಗೆ ಏನೂ ಆಗಲ್ಲ. ಇವನಿನ್ನೂ ಕಲ್ಯಾಣಿ ನೋಡಿಲ್ಲ. ಇವನು ಕಲ್ಯಾಣಿ ನೋಡ್ಬೇಕು, ಅವಳಿಗೆ ಮದುವೆ ಮಾಡ್ಬೇಕು, ಅವಳ ಮಕ್ಕಳ ಜೊತೆ ಆಟ ಆಡ್ಬೇಕು. ನೀವ್ ಹೀಗೆ ಹೇಳ್ಬೇಡಿ ಡಾಕ್ಟರ್, ನೀವ್ ಹೀಗೆ ಹೇಳ್ಬೇಡಿ. ಇರೋ ವಿಷಯನೇ ಹೇಳಿದೆ ಅಮ್ಮವ್ರೆ. ನನಗೆ ಗೊತ್ತಿರೋ ಹಾಗೆ ಇವರು ಈ ಔಷಧಿಗೆ ಸ್ಪಂದಿಸ್ತಿಲ್ಲ. ಅಂದ್ರೆ ಇದಕ್ಕೆ ಮುಂಚೆ ಎಲ್ಲಾದ್ರೂ ಟ್ರೀಟ್ಮೆಂಟ್ ಮಾಡಿಸಿದ್ರಾ? ಹಾ, ಹಳ್ಳಿ ಹುಡುಗಿ ತಂದ್ಕೊಟ್ಟಿರೋ ಔಷಧಿನ ಕುಡಿಸಿದ್ದಾರೆ. ನೀವ್ ಬರೋದಕ್ ಮುಂಚೆ ಅದೇ ಡಾಕ್ಟರ್ ಆಗಿದ್ದು. ಶಿವ, ಶಿವದೇವ. ಇವ್ರ ಫೋನ್ ಕನೆಕ್ಟ್ ಆಗ್ತಾ ಇಲ್ಲ ಅಂದ್ರೆ ಅತ್ತೆ ಫೋನಿಂದ ಇವಾಗ ಪೃಥ್ವಿಗೆ ಫೋನ್ ಮಾಡ್ತಾರೆ. ಮಯೂರಿಗೆ ಇವಾಗಲೇ ಕಾಲ್ ಮಾಡಿ ಅತ್ತೆ ಅವ್ರ ನಂಬರ್ನ ಬ್ಲಾಕ್ ಮಾಡೋದಕ್ಕೆ ಹೇಳಬೇಕು. ಮಯೂರಿ, ಅಜ್ಜಿ ನಂಬರ್ನ ಪೃಥ್ವಿ ಫೋನಲ್ಲಿ ಬ್ಲಾಕ್ ಮಾಡಿಬಿಡು. ಓಕೆ ಮಮ್ಮಿ. ನಿನಗೆ ಯಾರೇ ಫೋನ್ ಮಾಡಿದ್ರು ನೀನು ಕಾಲ್ ರಿಸೀವ್ ಮಾಡಬೇಡ. ಓಕೆ ಮಮ್ಮಿ.
ನಾಟಿ ಔಷಧಿಗೆ ಸ್ಪಂದಿಸಿರೋ ದೇಹ ಇಂಗ್ಲಿಷ್ ಮೆಡಿಸಿನ್ಗೆ ಸ್ಪಂದಿಸಲ್ಲ ಅಮ್ಮ. ನಾಟಿ ಔಷಧಿ ಕೊಡೋರ್ನ ಕರೆಸಿದ್ರೆ ಇವ್ರು ಸರಿಯಾಗಬಹುದೇನೋ. ಅಯ್ಯೋ, ಪೃಥ್ವಿ ಫೋನ್ ನೆಟ್ವರ್ಕೇ ಸಿಗ್ತಿಲ್ವಲ್ಲ. ವೈದಿಕ, ನೀನು ಕಾಲ್ ಮಾಡಕ್ ಟ್ರೈ ಮಾಡು. ಹಾ ಹಾ ಹಾ, ನಾನು ಪೃಥ್ವಿಗೆ ಮತ್ತೆ ಮಯೂರಿಗೆ ಕಾಲ್ ಟ್ರೈ ಮಾಡ್ತಾನೆ ಇದ್ದೀನಿ ಅತ್ತೆ. ಅವರಿಬ್ರು ನಂಬರು ಔಟ್ ಆಫ್ ಕವರೇಜ್ ಏರಿಯಾ ಅಂತ ಬರ್ತಿದೆ, ನಾಟ್ ರೀಚಬಲ್ ಅಂತ ಬರ್ತಿದೆ. ಅಗ್ನಿದೇವ, ತೇಜ ಅಲ್ಲೇ ಇದ್ದಾನಲ್ಲ, ಅವನಿಗೆ ತಕ್ಷಣ ಫೋನ್ ಮಾಡು. ಕಾವೇರಿನ್ ಕರ್ಕೊಂಡ್ ಬಾ ಅಂತ ಹೇಳು. ಹಾ ಸರಿ ದೊಡ್ಡಮ್ಮ. ತೇಜ, ಮಾಡ್ತೀನಿ ದೊಡ್ಡಮ್ಮ. ಅಯ್ಯೋ, ತೇಜ ನಂಬರ್ ಕೂಡ ಸ್ವಿಚ್ ಆಫ್ ಬರ್ತಿದೆ ದೊಡ್ಡಮ್ಮ. ಅಯ್ಯೋ, ಏನಿದು ಅಗ್ನಿ ಪರೀಕ್ಷೆ? ನನ್ನ ಮಗ ಈ ಸ್ಥಿತಿಲಿರುವಾಗ ಯಾರು ಕೈಗೆ ಸಿಗ್ತಿಲ್ವಲ್ಲ. ಅಮೋರೆ, ನಾನು ಕೊಟ್ಟಿರೋ ಇಂಜೆಕ್ಷನ್ ಶಿವದೇವ್ ಅವ್ರನ್ನ ಕೆಲವು ಕ್ಷಣಗಳವರೆಗೆ ಪ್ರಾಣಾಪಾಯದಿಂದ ಕಾಪಾಡಬಹುದು. ಅವ್ರು ಮತ್ತೆ ಮುಂಚಿನ ಥರ ಆಗ್ಬೇಕಂದ್ರೆ ಆಂಟಿಡೋಟ್ ಕೊಡಬೇಕು. ಆ ಆಂಟಿಡೋಟ್ನ ಕೊಟ್ರೆ ಇವ್ರು ಮತ್ತೆ ಸರಿಯಾಗೋ ಚಾನ್ಸಸ್ ಇದೆ. ಅಗ್ನಿದೇವ, ಏನಾದ್ರೂ ಮಾಡಿ ಕಾವೇರಿನಲ್ಲಿ ಕರ್ಸು. ನನ್ನ ಶಿವದೇವ ಬದುಕ್ಬೇಕು, ನನ್ನ ಮಗ ಬದುಕ್ಬೇಕು, ಅವನಿಗೇನು ಆಗ್ಬಾರ್ದು. ಶಿವದೇವ, ಅಯ್ಯೋ, ನನ್ನ ಶಿವದೇವ ಪ್ರಾಣಾಪಾಯದಲ್ಲಿದ್ದಾರೆ ಅಂದ್ರೆ ಕಾವೇರಿ ಹೇಗಾದ್ರೂ ಬರ್ತಾಳೆ. ಹೇಗಾದ್ರೂ ಕಾವೇರಿಗೆ ವಿಷಯ ತಿಳಿಸಿ. ನಿಮಗೆ ಹೇಳ್ತಿರೋದು ಹೋಗಿ. ವಕೀಲ್ ಸಾಹೇಬ್ರೆ, ಅವನೇ. ಹೇಯ್, ಹೇಳೋ, ಸರ ಎಲ್ಲ ಸಿಕ್ಕಿದ್ ನಿನ್ಗೆ? ಯಾರಪ್ಪ ನೀನು? ನನ್ನನ್ನು ಯಾಕೆ ಹಿಡ್ಕೊಂಡಿದ್ಯಾ? ಹೇಳೋ, ಆ ಸರ ಯಾರ್ದು? ಯಾವ ಸರ? ಏನ್ ಅನ್ಕೊಂಡಿದ್ದೀರಾ ನೀವು? ವಿಜಯನಗರದಲ್ಲಿರೋ ಗಿರ್ವಿ ಅಂಗಡಿಲಿ ಒಂದ್ ಸರ ಮಾರಿದ್ದೆ ಅಲ್ವಾ, ನೆನ್ಪಿದ್ಯಾ? ನಾನೇನಾದ್ರೂ ನಿಜ ಹೇಳಿದ್ರೆ ನಾನು ದುಡ್ಡು ತಗೊಂಡಿರೋ ವಿಷಯ ಇವ್ರಿಗೆ ಗೊತ್ತಾಗ್ಬಿಡುತ್ತೆ. ಹೇಳ್ಬಾರ್ದು. ಹೇಳೋ, ಹೇಳು, ಹೇಳು. ಸರ ಯಾರು ಕೊಟ್ಟಿದ್ದು? ನಿಜನಪ್ಪ, ನನಗೇನು ಗೊತ್ತಿಲ್ಲ. ಆ ಸರಕ್ಕೂ ನನಗೂ ಏನು ಸಂಬಂಧ ಇಲ್ಲ. ನನ್ ಮೇಲೆ ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಇಲ್ಲ ವಕೀಲ್ ಸಾಹೇಬ್ರೆ, ಆ ವಿಡಿಯೋಲಿ ಇದ್ದಿದ್ದು ಇವನೇ. ನನ್ಗೇನು ಗೊತ್ತಿಲ್ಲಪ್ಪ. ಏಯ್, ಹೇಳು, ಎಲ್ಲಿಂದ ಸಿಗ್ತಾವ ಸರ? ಹೇಳು, ನಿನ್ನ ಸಾಯಿಸ್ಬಿಡ್ತೀನಿ. ಹೇಳು. ನನ್ಗೇನು ಗೊತ್ತಿಲ್ಲಮ್ಮ. ಏಯ್, ಹೇಳೋ. ನೀನ್ ಹೇಳೋದ್ರಿಂದ 2 ಜೀವಗಳಿಗೆ ಸಹಾಯ ಆಗತ್ತೆ. ಪ್ಲೀಸ್ ಹೇಳೋ, ನಿನ್ಗೆ ಸರ ಕೊಟ್ಟಿದ್ಯಾರು? ನಿನ್ಗೆ ಎಷ್ಟೇ ದುಡ್ಡು ಬೇಕಾದ್ರೂ ನಾನ್ ಕೊಡ್ತೀನಿ. ಅದು ಅದು ಆ ಸರ. ಆ ಸರ ಅದು 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 ಅಯ್ಯೋ, ದುಡ್ಡುಗೆ ಆಸೆ ಪಟ್ಟು ಇವನೇನಾದ್ರೂ ಹೇಳ್ಬಿಟ್ರೆ ಕಲ್ಯಾಣಿ ಯಾರು ಅಂತ ಗೊತ್ತಾಗ್ಬಿಡತ್ತೆ. ಗೊತ್ತಾಗೋದಕ್ ನಾನ್ ಬಿಡಲ್ಲ. ಏಯ್, ಹೇಳು. ಹೇಳೋ. ಅದು ಹೇಯ್, ಮರ್ಯಾದೆಯಿಂದ ಚೈನ್ ಎಲ್ಲಿ ಸಿಕ್ತೋ ಹೇಳು. ಇಲ್ಲ ಅಂದ್ರೆ ನಿನ್ನ ಇಲ್ಲೇ ಸುಟ್ಟಾಕ್ತೀನಿ. ಹೇಳು. ಪೃಥ್ವಿ ಸಾಹೇಬ್ರೆ, ಮಯೂರಿ, ಏನ್ ಮಾಡ್ತಾ ಇದ್ಯಾ? ನಾವು ಕಲ್ಯಾಣಿನ ಹುಡ್ಕೋದಕ್ಕೆ ನಮ್ಗಿರೋ ಒಂದೇ ಒಂದು ಆಧಾರ ಅಂದ್ರೆ ಇವನೇ. ಅದಕ್ಕೆ ನಿಜ ಬಾಯಿ ಬಿಡಿಸ್ತಾ ಇದ್ದೀನಿ. ಹೇಯ್, ಹೇಳೋ, ಹೇಳು. ಅಯ್ಯೋ, ಏಯ್, ಪೃಥ್ವಿ ಸಾಹೇಬ್ರೆ,